ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಸಂಕಷ್ಟದಲ್ಲಿದ್ದ ಭಾರತೀಯರ ಕೈಹಿಡಿದ ಅಬುಧಾಬಿ ಸರ್ಕಾರ. ನಮಸ್ಕಾರ ವೀಕ್ಷಕರೇ, ಇಂದಿನ ಮುಖ್ಯಾಂಶಗಳಲ್ಲಿ ಒಂದು ಮಾನವೀಯತೆಯ ಮಹತ್ವದ ಸುದ್ದಿ ನಿಮ್ಮ ಮುಂದೆ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಡವೇಕೆ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಭೀತಿಯಿಂದಾಗಿ ಇಡೀ ಮಧ್ಯಪ್ರಾಚ್ಯದಲ್ಲಿ ವಿಮಾನ ಹಾರಾಟ ಸ್ಥಗಿತಗೊಂಡಿದ್ದನ್ನು ನಾವು ನೋಡಿದ್ದೇವೆ. ಈ ವೇಳೆ ಅಬುಧಾಬಿ ವಿಮಾನ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದ ನೂರಾರು ಭಾರತೀಯ ಪ್ರಯಾಣಿಕರ ನೆರವಿಗೆ ಅಲ್ಲಿನ ಸರ್ಕಾರ ಧಾವಿಸಿದೆ. ಇರಾನ್ ದಾಳಿಯ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ನೂರಾರು ಭಾರತೀಯ ಪ್ರಯಾಣಿಕರು ಅತಂತ್ರರಾಗಿದ್ದರು. ಆದರೆ ಈ ಸಮಯದಲ್ಲಿ ಅಬುಧಾಬಿ ಸರ್ಕಾರ ತೋರಿದ ಕಾಳಜಿ ಈಗ ವಿಶ್ವದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಸರ್ಕಾರದಿಂದ ಸಿಕ್ಕ ಸೌಲಭ್ಯಗಳು. ವಿಮಾನ ನಿಲ್ದಾಣದಲ್ಲಿ ಸಿಲುಕಿದ ಪ್ರತಿಯೊಬ್ಬ ಭಾರತೀಯರಿಗೂ ಅಲ್ಲಿನ ಸರ್ಕಾರ ಉಚಿತವಾಗಿ ಅತ್ಯುತ್ತಮ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಟ್ಟಿದೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ಪೌಷ್ಟಿಕ ಹಾಗೂ ರುಚಿಕರವಾದ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯನ್ನು ಗೌರವದಿಂದ ನಡೆಸಿಕೊಳ್ಳಲಾಗಿದೆ. ಭಾರತಕ್ಕೆ ಬಂದು ಹಾಡಿಹೊಗಳಿದ ಪ್ರಯಾಣಿಕರು, ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ ಭಾರತೀಯರು ಅಬುಧಾಬಿ ಸರ್ಕಾರದ ಈ ಕಾರ್ಯವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ನಾವು ಅನ್ಯದೇಶದಲ್ಲಿ ಇದ್ದೇವೆ ಎಂಬ ಭಯವೇ ನಮಗಾಗಲಿಲ್ಲ. ಅಲ್ಲಿನ ಸರ್ಕಾರ ನಮ್ಮನ್ನು ಸ್ವಂತ ಅತಿಥಿಗಳಂತೆ ನೋಡಿಕೊಂಡಿತು ಎಂದು ಪ್ರಯಾಣಿಕರು ಭಾವುಕರಾಗಿ ನುಡಿದಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ನೆರವಾಗುವವನೇ ನಿಜವಾದ ಸ್ನೇಹಿತ ಎನ್ನುವುದಕ್ಕೆ ಅಬುಧಾಬಿ ಸರ್ಕಾರ ತೋರಿದ ಈ ಔದಾರ್ಯವೇ ಸಾಕ್ಷಿ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನಾನು ಅಬುಧಾಬಿಯಿಂದ ಬಂದಿರೋದು. ಸೊ ಅಲ್ಲಿ ನಾವು ಸಿ ವರ್ಲ್ಡ್ ಹತ್ರ ಹೋಗಿದ್ದಾಗ 2 days ಬ್ಯಾಕ್ ಅಂದ್ರೆ ಮೇಲ್ಗಡೆನೆ ಮಿಸೈಲ್ ಹೋಗಿದ್ದು ಕಾಣಿಸ್ತು, ಶಾರ್ಟ್ ಮಾಡಿದ್ದು. ಬಟ್ ಅಷ್ಟೇ, ಅದು ನೆಕ್ಸ್ಟ್ ದಿನ ಪೀಸ್ಫುಲ್ ಆಗೇ ಇತ್ತು. ಬಟ್ ಏರ್ ಸ್ಪೇಸ್ ಕ್ಲೋಸ್ ಮಾಡಿರೋದ್ರಿಂದ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ. ಇವತ್ತು ಎತಿಹಾಡ್ ಬೇರೆ ಫ್ಲೈಟ್ ಅರೇಂಜ್ ಮಾಡಿ ಕರ್ಕೊಂಡು ಅಲ್ಲಿ ಹೋಟೆಲ್ ಎಲ್ಲ ಅವರೇ ಅರೇಂಜ್ ಮಾಡಿದ್ರು, ಗವರ್ಮೆಂಟ್ ಅರೇಂಜ್ ಮಾಡಿದ್ರು. ಸೊ ನಮ್ಮ ಸ್ಟೇನು ಎಕ್ಸ್ಟೆಂಡ್ ಮಾಡಿದ್ರು, ಮೀಲ್ಸು ಕೊಟ್ಟರು, ತುಂಬ ಚೆನ್ನಾಗಿ